ಗೀತಾ ಮಹಾತ್ಮೆ. ಮೋಘಾಶಾ ಮೋಘಕರ್ಮಾಣಃ ಮೋಘಜ್ಞಾನಾವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಅಜ್ಞಾನಿಗಳು ರಾಕ್ಷಸಿ ರೂಪವಾದ ಅಸುರಿ ಪ್ರವೃತ್ತಿಗೆ ಸಿಕ್ಕಿಕೊಂಡು ವ್ಯರ್ಥವಾದ ಆಸೆಗಳನ್ನು ಇಟ್ಟುಕೊಂಡು ವ್ಯರ್ಥವಾದ ಕರ್ಮಗಳನ್ನು ಮಾಡುತ್ತಾ ವ್ಯರ್ಥವಾದ ಜ್ಞಾನವನ್ನು ಹೊಂದಿ ವ್ಯರ್ಥವಾಗಿ ಜೀವಿಸುತ್ತಾರೆ. ಮನುಷ್ಯ ತಾನು ಈ ಭೂಮಿಗೆ ಬಂದ ಕಾರಣ ಅರಿಯದೆ ವ್ಯರ್ಥ ಜೀವನ ನಡೆಸುವವರ ಬಗ್ಗೆ ಹೇಳುತ್ತಿರುವ ಭಗವಂತ ಇಂದಿನ ದುಸ್ಥಿತಿಯನ್ನು ವಿವರಿಸುತ್ತಿದ್ದಾನೆ. ಪರಹಿತಕ್ಕಾಗಿ ಸಮಾಜೋಪಯೋಗಿ ಕಾರ್ಯಕ್ಕಾಗಿ ಮೀಸಲಿಟ್ಟಿರುವ ಸ್ಥಳವೊಂದು ವಿವಾದದ ಗೂಡಾದರೆ ಅದು ಮನುಕುಲದ ದುರಾದೃಷ್ಟವೆನಿಸುವುದು. ತನಗಿಂತ ಭಿನ್ನವಾದ ಶಕ್ತಿಯ ಬಗ್ಗೆ ನಂಬುವ ಪ್ರತಿ ವ್ಯಕ್ತಿ ಹಾಗೂ ಜಗತ್ತಿನ ಎಲ್ಲ ಮತಸ್ಥರು ತಾನು ನಂಬಿದ್ದೇ ಶ್ರೇಷ್ಠ ಎನ್ನುವ ವ್ಯರ್ಥ ತತ್ವಕ್ಕೆ ಬದ್ಧನಾಗಿ ಸಲ್ಲದ ಕಾರ್ಯಗಳನ್ನೂ ಮಾಡುತ್ತಾ ಮತಾಂಧತೆಯ ದ್ವೇಷ, ಅಸೂಯೆ, ಮೋಸ, ವಂಚನೆ, ಕೊಲೆಯಿಂದ ಹಿಂಸಿಸುತ್ತಾ ವ್ಯರ್ಥ ಬಾಳು ನಡೆಸುವುದರ ಬಗ್ಗೆ ಭಗವಂತ ಹೇಳುತ್ತಿದ್ದಾನೆ. ಇಹದಲ್ಲೂ ಪರದಲ್ಲೂ ಚಲಾವಣೆಯಾಗುವ ಜ್ಞಾನವನ್ನು ಪಡೆಯುವ ಬದಲು ತಾನೂ ತನ್ನದು ಎನ್ನುತ್ತಾ ಕೂಡಿಡುವುದರಲ್ಲೇ ಕಾಲ ಕಳೆದು ಮುಂದೆ ಬಂಧು ಬಾಂಧವರು ಆಸ್ತಿ ಹಂಚಿಕೆಗಾಗಿ ಹೊಡೆದಾಡಿ ನ್ಯಾಯಕ್ಕಾಗಿ ಹೋರಾಟ ಮಾಡುವ ಪ್ರಮೇಯ ಬರುವುದು ನಿಶ್ಚಿತ. ದೇಶಗಳ ನಾಯಕರು ತಮ್ಮ ಪ್ರಜೆಗಳ ಹಿತರಕ್ಷಣೆ ಮಾಡುತ್ತಾ ಇತರ ದೇಶಗಳ ಜನರೊಡನೆ ಸೌಹಾರ್ದತೆ ಬೆಳೆಸಲು ಪಣ ತೊಡುವುದರ ಬದಲು ಪ್ರತಿಷ್ಠೆಗೋಸ್ಕರ ಇನ್ನೊಂದು ದೇಶವನ್ನು ನಿಯಂತ್ರಿಸುವ ಹಾಗೂ ಹಾಳು ಮಾಡುವ ಉದ್ದೇಶದಿಂದ ಯುದ್ಧ ಸಾರಿ ಮನುಕುಲದ ನಾಶಕ್ಕೆ ಕಾರಣವಾಗುತ್ತಿರುವುದು ವ್ಯರ್ಥ ಬದುಕು ಎನಿಸುತ್ತದೆ. ದೇಶ ಸೇವೆಯೇ ಈಶ ಸೇವೆ ಎಂಬ ಆದರ್ಶಗಳನ್ನು ಇಟ್ಟುಕೊಂಡು ಸಮಾಜಮುಖಿ ಕಾರ್ಯ ಮಾಡಬೇಕಾದವರು ಹೆಸರು, ಹಣ, ಪಕ್ಷ, ಬಣ, ಗಡಿ, ಭಾಷೆ, ಪಂಥ, ಪ್ರತಿಷ್ಠೆಗಾಗಿ ದ್ವೇಷದಲ್ಲೇ ತಮ್ಮ ಜೀವನ ಮುಗಿಸಿ ವ್ಯರ್ಥ ಬದುಕು ಬಾಳುತ್ತಾರೆ. ಹರಿ ಓಂ.